ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮನೇಲಿ ಕಳ್ಳರು ಬಂದಿದಾರ. ಅದು ಬಾಹುಬಲಿ ಮತ್ತೆ ಕಟ್ಟಪ್ಪನ ವೇಷದಲ್ಲಿ. ನನಗೆ ಏನು ಮಾಡಲಿ? ಅಮ್ಮ ಮತ್ತೆ ತಾತನ್ನ ಬೇರೆ ಕಟ್ಟಾಕ್ಬಿಟ್ಟಿದ್ದೀನಿ. ದೇವ್ರೆ, ಅಪ್ಪ ಬೇರೆ ಮಕ್ಕಳು ವೇಸ್ಟು, ಅವ್ರ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ಥರ ಮಾತಾಡಿ ಹೋದ್ರು. ನನಗಂತೂ ತುಂಬ ಭಯ ಆಗ್ತಿದೆ. ನಾನು ವೇಸ್ಟಾ ಅಥವಾ ಬೆಸ್ಟಾ? ಇಲ್ಲ ಇಲ್ಲ, ನಾನು ವೇಸ್ಟೇ. ಮಕ್ಕಳೇ, ನೀವು ಅಶಕ್ತರಲ್ಲ, ನಿಮ್ಮಲ್ಲೂ ಶಕ್ತಿ ಇದೆ. ಇಂದಿಗೂ ಎಷ್ಟೋ ಮಕ್ಕಳು ತಮ್ಮ ವಯಸ್ಸನ್ನ, ಶಕ್ತಿಯನ್ನ ಮೀರಿ ಸಾಹಸವನ್ನ ಮೆರೆದು ಎಷ್ಟೋ ಪ್ರಾಣಗಳ ರಕ್ಷಣೆಯನ್ನು ಮಾಡಿದ್ದಾರೆ, ದೇಶಕ್ಕೆ ಒಳಿತನ್ನು ಮಾಡಿದ್ದಾರೆ. ನೀವು ಆ ರೀತಿಯೇ ಆಗಬಹುದು. ಹಿರಿಯರೇ, ಮಕ್ಕಳ ಮುಂದೆ ಮಾತನಾಡುವಾಗ ಸ್ವಲ್ಪ ಎಚ್ಚರ ವಹಿಸಿ. ಅವರು ನೀವು ಊಹಿಸಿಕೊಂಡಿರುವುದಕ್ಕಿಂತಲೂ ಶಕ್ತಿವಂತರು. ಅವರ ಶಕ್ತಿ ಅವರ ಒಳಗೆಯೇ ಇದೆ. ಹನುಮನಿಗೆ ಶಕ್ತಿಯ ಅವಶ್ಯಕತೆ ಇರಲಿಲ್ಲ, ಒಂದು ಸ್ಫೂರ್ತಿಯ ಅವಶ್ಯಕತೆ ಇತ್ತು. ಅದನ್ನು ಹೆತ್ತವರಿಂದ, ಗುರುಗಳಿಂದ ಮಾತ್ರ ಕೊಡಲು ಸಾಧ್ಯ. ಒಂದು ಬಾರಿ ನಿಮ್ಮ ಮಕ್ಕಳಿಗೆ ನೀವು ಸ್ಫೂರ್ತಿಯನ್ನು ನೀಡಿ, ನಂತರ ಅವರು ಇಡೀ ಬ್ರಹ್ಮಾಂಡವನ್ನೇ ನುಂಗುವಷ್ಟು ಶಕ್ತಿವಂತರಾಗುತ್ತಾರೆ. ದೇವ್ರೆ ದೇವ್ರೆ, ನಮ್ಮ ತಾತ ಮತ್ತೆ ಅಮ್ಮನ ನೀನೇ ಕಾಪಾಡು. ನಾನು ಚಿಕ್ಕವನು, ನನ್ನ ಕೈಲಿ ಏನೂ ಆಗಲ್ಲ. ಕಳ್ಳರು ನೋಡಿದ್ರೆ ತುಂಬಾ ದೊಡ್ಡವರು, ನನ್ನ ಸಾಯಿಸೇ ಬಿಡ್ತಾರೆ. ಪ್ಲೀಸ್ ನೀನೇ ಕಾಪಾಡು. ಕಾಪಾಡಬೇಕಾದ ಜವಾಬ್ದಾರಿ ನಂದೇ ಕಂದ. ಆದ್ರೆ ಅವರಿಬ್ಬರನ್ನ ಇವತ್ತು ನೀನ್ ಕಾಪಾಡ್ತೀಯ. ನಿನ್ನಿಂದ ನಿನ್ ತಾಯಿ, ನಿನ್ ತಾತ ಇಬ್ಬರೂ ಉಳ್ಕೋತಾರೆ. ಮಕ್ಕಳು ಅಸಹಾಯಕರಲ್ಲ ಅನ್ನೋ ವಿಷಯನ ಜಗತ್ತಿಗೆ ನೀನ್ ಸಾರ್ತೀಯ. ತಥಾಸ್ತು. ಇದೇಗ್ ಬಿತ್ತು? ಏನಿರ್ಬೋದು ಇದರಲ್ಲಿ? ಏನೇನೋ ಬರ್ತಿದ್ದಾರೆ. ಏನೋ ಬೇರೆ ಮಾಡಿದಾರಲ್ಲ. ದೊಡ್ಡವರಿಗೆ ಹೋಲಿಸಿದಾಗ ಪುಟ್ಟ ಮಕ್ಕಳಲ್ಲಿ ಶಕ್ತಿ ತುಂಬಾನೇ ಕಡಿಮೆ ಇರುತ್ತದೆ. ಆದರೆ ದೈಹಿಕ ಶಕ್ತಿಗಿಂತಲೂ ಮಿಗಿಲಾದದ್ದು ಬುದ್ಧಿಶಕ್ತಿ. ಅಂದರೆ ನಿಮ್ಮ ಬುದ್ಧಿವಂತಿಕೆ ಮುಂದೆ ಜಗತ್ತಿನ ಯಾವ ಬಲಾಢ್ಯ ಶಕ್ತಿಗಳು ನಿಲ್ಲಲಾರದು. ನೀವು ಎಷ್ಟೇ ಪುಟ್ಟ ಮಕ್ಕಳಾಗಿದ್ದರೂ ನಿಮ್ಮ ಬುದ್ಧಿವಂತಿಕೆಯಿಂದ ಜಗತ್ತನ್ನೇ ಗೆಲ್ಲಬಹುದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.